ನಮಸ್ಕಾರ ಸ್ನೇಹಿತರೆ, ವಿವರ ಯೂಟ್ಯೂಬ್ ಚಾನಲ್ನ ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ಇದ್ದೀವಿ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಗೋವಿಂದನಹಳ್ಳಿ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಹೊಯ್ಸಳ ರಾಜ ವೀರ ಸೋಮೇಶ್ವರನ ಕಾಲಾವಧಿಯ 2 ದೇವಸ್ಥಾನಗಳಿವೆ. ಮೊದಲನೆಯದು ನಾವೀಗ ನಿಂತಿರುವಂಥ 1237ರಲ್ಲಿ ಸ್ಥಾಪಿಸಿದ್ದು ಅಂತ ಹೇಳುವಂಥ ಪಂಚಲಿಂಗೇಶ್ವರ ದೇವಸ್ಥಾನ. ಮತ್ತೊಂದು ಗ್ರಾಮದ ಒಳಗಿರುವ ಶಿಥಿಲಾವಸ್ಥೆಯಲ್ಲಿರುವ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ. ಈ 2 ದೇವಸ್ಥಾನಗಳ ಮಾಹಿತಿಯನ್ನ ಈ ವಾರದ ಸ್ಥಳ ಪುರಾಣ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತೆ ಆಗ್ತಡ, ಬನ್ನಿ. ಹಾಗಾದ್ರೆ ಸ್ನೇಹಿತರೆ, ನೀವು ಇಲ್ಲಿ ಗಮನಿಸಬಹುದು, ಮುಖ್ಯ ದ್ವಾರದಲ್ಲಿ 2 ಶಿವನ ವಿಗ್ರಹಗಳಿವೆ. ದ್ವಾರಪಾಲಕರು ಅಂತ ನೀವು ಕರಿಬಹುದು. 2 ಶಿವನ ಒಂದು ವಿಗ್ರಹಗಳಿವೆ. ಇಲ್ಲಿ ನೋಡ್ಬೋದು ಶಿವ ಅಂತ ಹೇಗೆ ಗುರುತಿಸ್ತೀರಾ ಅಂತ ಹೇಳ್ಬಿಟ್ಟು ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಆವ ಭಂಗಿಗಳಲ್ಲಿ. ಇಲ್ಲಿ ಬಹುಶಃ ಇಲ್ಲಿ ನಿಮಗೆ ರೂವಾರಿ ಮಲ್ಲಿದೇವ ಅಂತ ಹೇಳಿ ಕೇತಿದ್ದಾರೆ. ಹಳೆಗನ್ನಡದಲ್ಲಿದೆ ರೂವಾರಿ ಮಲ್ಲಿದೇವ ಅಂತ. ಯಾರು ಇವರು ರೂವಾರಿ ಮಲ್ಲಿದೇವ ಅಂತ ಹೇಳ್ಬಿಟ್ಟು? ಕ್ರಿಸ್ತಶಕ 1170ರಿಂದ ಹಿಡಿದು 1230-40 ತನಕ ನಿಮಗೆ ಸೋಮನಾಥಪುರ, ಜಾವಗಲ್ಲು, ಸಾಲಿಗ್ರಾಮ, ನುಗ್ಗೇಹಳ್ಳಿ ಇಲ್ಲೆಲ್ಲ ದೇವಾಲಯಗಳಲ್ಲಿ ಕೆಲವು ಶಾಸನಗಳಿವೆ. ಆ ಶಾಸನಗಳಲ್ಲಿ ಕೆಲವು ಶಿಲ್ಪಗಳನ್ನ ರೂವಾರಿ ಮಲ್ಲಿದೇವ ಕಟ್ಟಿಸಿದ್ದು ಅಂತೇಳಿ ಶಾಸನಗಳಲ್ಲೇ ಉಲ್ಲೇಖಿತ ಆಗಿದೆ. ಇಲ್ಲಿ ಈ ವಿಗ್ರಹಗಳಲ್ಲಿ ಮಾತ್ರ ನಿಮಗೆ ಅದರದ್ದು ಉಲ್ಲೇಖ ಇದೆ. ಒಳಗಡೆ ನಾನು ಶಾಸನ ತೋರಿಸ್ತೀನಿ. ಆ ಶಾಸನದಲ್ಲಿ 1237 ಅಂತ ಮೆನ್ಷನ್ ಮಾಡಿದ್ದಾರೆ. ದೇವಸ್ಥಾನ ಯಾವಾಗ ಕಟ್ಟಿದ್ದಾರೆ ಅಂತಿಲ್ಲ. ಈ ರೂವಾರಿ ಮಲ್ಲಿ ದೇವ ಅನ್ನೋ ಒಂದು ಕೆತ್ತನೆ ಏನಿದೆಯಲ್ಲ, ಇದ್ರ ಆಧಾರದ ಮೇಲ್ಗಡೆ ವೀರ ಸೋಮದೇವನ ಕಾಲದಲ್ಲಿ ಅಂದ್ರೆ 1237ರಲ್ಲಿ ಈ ದೇವಸ್ಥಾನವನ್ನ ಕಟ್ಟಿರಬಹುದು ಅನ್ನೋ ಒಂದು ಊಹೆ ಅಷ್ಟೇ. ಒಳಗಡೆ ನಿಮಗೆ ನವರಂಗ ವಿಗ್ರಹಗಳನ್ನ ನೋಡಿದ್ರೆ ಬಹುಶಃ ಅದಕ್ಕಿಂತನೂ ಒಂದು 50 ವರ್ಷ ಹಿಂದಿನದ್ದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ನಾನೀಗ ಬಂದಿದ್ದೀನಿ. ಮೊಟ್ಟ ಮೊದಲನೇ ಬಾರಿಗೆ ದೇವಸ್ಥಾನದ ಒಳಗಡೆ ನಾನು ನಿಮಗೆ ತೋರಿಸ್ತಿರುವಂಥದ್ದು ಈ ಶಾಸನ. ಇಲ್ಲಿ ಹಳೆಗನ್ನಡ ಅಲ್ಲ, ನಾಗರ ಶೈಲಿಯಲ್ಲಿ, ಹಳೆ ಸಂಸ್ಕೃತ ಅಂತ ಕರೀಬಹುದು, ನಾಗರ ಶೈಲಿಯಲ್ಲಿ ಇಲ್ಲಿ ಒಂದು ಶಾಸನ ಇದೆ. ಈ ಶಾಸನದಲ್ಲಿ ಏನಿದೆ ಅಂತ ಹೇಳಿದ್ರೆ 1237ರಲ್ಲಿ ಆಯ್ತಾ, ಬೋಗಣ್ಣ ಮಲ್ಲಣ್ಣ ದಂಡನಾಯಕ ಈ ನಾಡನ್ನ, ಈ ಏರಿಯಾ ಏನಿದೆಯಲ್ಲ, ಈ ಏರಿಯಾನ ಅವಾಗ ಕಬ್ಬಾವು ನಾಡು ಅಂತ ಹೇಳ್ಬಿಟ್ಟು ಹೊಯ್ಸಳರ ಕಾಲದಲ್ಲಿ ಕರಿತಾ ಇದ್ರು. ವೀರ ಸೋಯಿದೇವನ ಸೋಮೇಶ್ವರ ಅಂತ ಕರಿಬಹುದು. ಆತನ ಒಂದು ಕಾಲಘಟ್ಟದಲ್ಲಿ 1230ರಿಂದ 1260 ತನಕ 2ನೇ ನರಸಿಂಹನ ನಂತರ ಆತ ಹೊಯ್ಸಳ ರಾಜ್ಯವನ್ನ ಆಳ್ತಾನೆ. ಆತನ ಕಾಲಾವಧಿಯಲ್ಲಿ ಕೂರಿಸಿದಂತ ಶಾಸನ ಇದು. ಈ ಶಾಸನ ದೇವಸ್ಥಾನದ ಒಳಗಡೆ ಇದೆ ಅನ್ನೋದು ಬಿಟ್ರೆ ದೇವಸ್ಥಾನದ ಬಗೆಗೆ ಈ ಶಾಸನದಲ್ಲಿ ಯಾವುದೇ ಮಾಹಿತಿ ಇಲ್ಲ. ಈ ಶಾಸನದಲ್ಲಿ ಏನಿದೆ ಅಂತ ಹೇಳಿದ್ರೆ 1237ರಲ್ಲಿ ಈ ಮಲ್ಲಣ್ಣ ಎಂಬಾತ ಈ ಜಾಗದಲ್ಲಿ ಅಂದ್ರೆ ಗೋವಿಂದನಹಳ್ಳಿ ಜಾಗದಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಕೆಲವು ಭೂಮಿನ ದಾನವಾಗಿ ದತ್ತಿಯಾಗಿ ನೀಡಿದ್ದ ಅಂತೇಳಿ ಒಂದು ಮಾಹಿತಿ ಇದೆ. ಅದನ್ನು ಬಿಟ್ರೆ ಹೆಚ್ಚಿಗೆ ಬೇರೆ ಇನ್ನೇನು ಇಲ್ಲ. ಮೊದಲನೇ ಚರಣದಲ್ಲಿ ನಿಮಗೆ ಹೊಯ್ಸಳರ ರಾಜ ಮತ್ತೆ ಒಂದು ವಂಶಾವಳಿಯ ಒಂದು ಪೂರ್ತಿ ವಿವರ ಇದೆ. ಎರಡನೇದರಲ್ಲಿ ದಾನ ನೀಡಿದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ದೇವಸ್ಥಾನ ಯಾವಾಗ ಕಟ್ಟಿದ್ರು ಅನ್ನೋ ಒಂದು ಮಾಹಿತಿ ಅಂತೂ ಈ ಶಾಸನದಲ್ಲಿ ಇಲ್ಲ. ಅದನ್ನು ಬಿಟ್ರೆ ದೇವಸ್ಥಾನದ ನೀವು ಮುಖ್ಯ ಪ್ರಕಾರಗಳನ್ನ, ಮುಖ್ಯ ಲಿಂಗಗಳನ್ನ ಎಲ್ಲಾದ್ರೂ ನೀವು ನೋಡ್ತಾ ಬಂದ್ರೆ ಇಲ್ಲಿ 5 ಗರ್ಭ ಗುಡಿಗಳಿದ್ದಾವೆ. 5 ಗರ್ಭಗುಡಿಗಳು. ಮೊದಲನೇ ಕಟ್ಟಿಸಿದಾಗ
4 ಗರ್ಭಗುಡಿಗಳು, ಇದು ಚತುಷ್ಕೂಟ ದೇವಸ್ಥಾನ ಅಂತ ಕರಿಬಹುದು. ಈಗ ನಿಮಗೆ ಪಂಚಕೂಟ ಅಂತಲೂ ಕರಿಬಹುದು. 5 ಗರ್ಭಗುಡಿಗಳಲ್ಲಿ ನಿಮಗೆ 5 ಲಿಂಗಗಳಿವೆ, 5 ಶಿವನ ಲಿಂಗಗಳಿವೆ. ಅದನ್ನು ಕೂಡ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ, ಬನ್ನಿ. ಇದು ಮೊದಲನೇ ಲಿಂಗು ಸದ್ಯೋಜಾತೇಶ್ವರ ಅಂತ ಇದೆ ನೋಡಿ. ನೋಡಿ ಈ ರೈಟ್ ಸೈಡು ನಂದಿ ಭೃಂಗಿ ಶಿವ ಪಾರ್ವತಿ ಈ ಎಂಟ್ರೆನ್ಸ್ಗೆ. ನೆಕ್ಸ್ಟು ಈ ಎಂಟ್ರೆನ್ಸ್ಗೆ ಗಜಲಕ್ಷ್ಮಿ, ಗಜ ಅಂದ್ರೆ ಆನೆ, ಲಕ್ಷ್ಮಿ, ಗಜಲಕ್ಷ್ಮಿ. ಒಳಗಡೆ ಇರೋದು ಗರ್ಭಗುಡಿ. 2ನೇ ಅಂಕಣ ಸುಖನಾಸಿ, 3ನೇ ಅಂಕಣ ನವರಂಗ ಮಂಟಪ. ನೋಡಿ ಮೇಲ್ಗಡೆ ಇರೋದಕ್ಕೆ ನಾವು ಭುವನೇಶ್ವರಿ ಅಂತೀವಿ. ಅಂಬ್ರಲಾ ಟೈಪ್, ಛತ್ರಿ ಟೈಪ್ ಇರೋದಕ್ಕೆ ಅಂಬ್ರಲಾ ಇರೋದಕ್ಕೆ ಭುವನೇಶ್ವರಿ ಅಂತೀವಿ. ಒಂದೊಂದು ಶಾಸನ ನೋಡಿ, ಅವತ್ತಿನ ಕಾಲದಲ್ಲಿ ಮರದ ಬಾಗಿಲು ಅಂತೀವಲ್ಲ, ಮರದ ಬಾಗಿಲಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ ನಿಲ್ಸಕ್ಕೆ. ಅವತ್ತಿನ ಇದರಲ್ಲಿ ಇದು ಮಾವಿನ ತೋರಣ ಅಂತ ಅಂತೀವಿ. ಅದಕ್ಕೆ ಅವತ್ತಿನ ಕಾಲದಲ್ಲಿ ಚಿತ್ರ ಟೈಪಲ್ಲಿ ಯಾವ ಥರ ಕೆತ್ತನೆ ಮಾಡಿದ್ದಾರೆ, ಅದು ಅದ್ಭುತವಾಗಿದೆ. ನೆಕ್ಸ್ಟ್ ವಾಮದೇವೇಶ್ವರ ಅಂತ ನೋಡಿ, ಶಿವ ಪಾರ್ವತಿ ಈ ಸೈಡು ವಿಘ್ನೇಶ್ವರ, ಈ ಸೈಡು ಸುಬ್ರಹ್ಮಣ್ಯ. ವಾಮದೇವೇಶ್ವರ ಬನ್ನಿ ನೋಡಿ. ಈ ಎಂಟ್ರೆನ್ಸ್ಗೆಲ್ಲ ಗಜಲಕ್ಷ್ಮಿನೇ ನೋಡಿ. ಈ ಶಿವನ ಎದುರುಗಡೆ ನಂದಿ ಹೊರಗಡೆ ಇದೆ ನಂದಿ ನೋಡಿ. ಶಿವ ಪಾರ್ವತಿ ಶಿವನ ತೊಡೆ ಮೇಲೆ ವಸ್ತ್ರಾಭರಣ ಹಾಕಿಕೊಂಡು ಯಾವ ರೀತಿ ಯಾವ ಶೈಲಿಯಲ್ಲಿ ಕುಂತಿದ್ದಾರೆ ಅಂತ ಇವತ್ತು ಆಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಆ ರೀತಿ ಯಾರು ಕುಂತ್ಕೊಳ್ಳೋಕ್ಕಾಗಲ್ಲ ನೋಡಿ. ವಸ್ತ್ರಾಭರಣ ಯಾವ ರೀತಿ ತೊಟ್ಟಿದ್ದಾರೆ ನೋಡಿ. ಈ ಸೈಡು ವಿಘ್ನೇಶ್ವರ ಇದೆ, ಈ ಸೈಡು ಸುಬ್ರಹ್ಮಣ್ಯ ಇದೆ ನೋಡಿ. ಇಲ್ಲಿ ಉಡ ಕಟ್ಟಾಗಿದೆ, ರಿಂಗ್ ಎಲ್ಲ ಮುರಿದಾಕಿದ್ದಾರೆ ನೋಡಿ. ಈ ಗೂಡಿಂದ ಸೂರ್ಯ ಉದಯ ಆಗಬೇಕಾದ್ರೆ ಆ ಗೂಡಿಂದವ ಈ ಶಿವಲಿಂಗ ಬೇಕೆ, ಪ್ರತಿಯೊಂದು ಲಿಂಗದ ಬೇಕೆ ದರ್ಶನ ಅಂತ. ಆ ಗೂಡಿಂದ ಸೂರ್ಯ ಉದಯ ಆಗ್ತಾ ಇದೆ ನೋಡಿ. 3ನೇದು ಅಘೋರೇಶ್ವರ ನೋಡಿ. ಈ ಸೈಡು ಭೃಂಗಿ ಕೊಟ್ಟ, ಈ ಸೈಡು ನಂದಿ ಕೊಟ್ಟ. ಒಳಗಡೆ ಬನ್ನಿ. ಈ ಎಂಟ್ರೆನ್ಸ್ಗೆ ಗಜಲಕ್ಷ್ಮಿನೇ ಅದೇ ನೋಡಿ. ಭುವನೇಶ್ವರಿ ನೀವು ಆಕ್ಚುಲಿ ಮೊದಲನೇ ಗೋಪುರದಲ್ಲಿ ನೋಡ್ಬೋದು, 8ನೇ ಗೋಪುರದಲ್ಲಿ ನೋಡ್ಬೋದು. ಒಂದೊಂದು ಭುವನೇಶ್ವರಿ ಅನ್ನೋದಕ್ಕೆ ಡಿಫ್ರೆಂಟ್ ಇದೆ ನೋಡಿ. ಶಿವನ ಅಘೋರೇಶ್ವರ ಎದುರುಗಡೆ ಎಂಟ್ರೆನ್ಸ್ ಅಲ್ಲಿ ನಂದಿ ಇದೆ ನೋಡಿ, 3ನೇ ನಂದಿ ಅದು. ನೋಡಿ ಒಂದು ವಿಶೇಷವಾದ ಹೋಲು ಅಂತ ಅಂದರೆ ಈ ಬಳಪಿನ ಕಲ್ಲಲ್ಲಿ ಇಷ್ಟೇ ಹೋಲ್ಗಳು ಅಂತ ಅಂದರೆ ರಂಧ್ರ ಯಾವ ರೀತಿ ಮಾಡಿದ್ದಾರೆ ಅಂದರೆ ಕೆಲವರಿಗೆ ಅಬ್ಸರ್ವ್ ಮಾಡಿ ನೋಡಬೇಕು. ಒಂದು ಹಿಂಗೆ ಕಲ್ಲು ಹಿಡಿದ್ರೂ ಕಿತ್ತೋಗ್ತದೆ, ಒಂದು ಇದಿದ್ರು ಕಿತ್ತೋಗ್ತದೆ. ಆದರೆ ಅಷ್ಟು 2 ಹೋಲ್ ಮಾಡಿದಾರಲ್ಲ, ವಿಶೇಷವಾದದ್ದು ಅದು ಹೋಲ್ಗಳು. ಒಂದು 4ನೇದು ತತ್ಪುರುಷೇಶ್ವರ ಅಂತ ನೋಡಿ. ತತ್ಪುರುಷೇಶ್ವರ ಪ್ರತಿಯೊಂದು ಮುಂದ್ಗಡೆ ಎಂಟ್ರೆನ್ಸಲ್ಲಿ ಒಂದೊಂದು ವಿಭಿನ್ನವಾಗಿ ಕೊಟ್ಟಿರ್ತಾರೆ ನೋಡಿ. ಇವಕ್ಕೆ ನಂದೀಶ್ವರ, ಭೃಂಗೀಶ್ವರ ಅಂತಾರೆ. ಮತ್ತೆ ಶಿವ ಪಾರ್ವತಿ ಅಂಡ್ ರ್ಯಾಟ್, ಇಲಿಮರಿ, ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಇದೆ. ತತ್ಪುರುಷೇಶ್ವರ ಅಂತ ನೋಡಿ. ಬಿಚ್ಚಿ ರಿಸೆಟ್ ಮಾಡಿದಾರಲ್ಲ, ಹೊಸ ಕಲ್ಲು, ಹೊಸ ಭೀಮು, ಅದು ಯಾವುದು ಕಲ್ಲು ಶಿಥಿಲಗೊಂಡಿದೆ ಮತ್ತೆ ಆ ಹೊಸ ಕಲ್ಲನ್ನ ಮತ್ತೆ ರಿಪೀಟ್ ಮಾಡಿರೋದು ನೋಡಿ. 4ನೇದು ತತ್ಪುರುಷೇಶ್ವರ ಎದುರುಗಡೆ ಅಪೋಸಿಟ್ ನಂದಿ. 4ನೇ ವಿಘ್ನೇಶ್ವರ ನೋಡಿ. 4ನೇದು ನಂದಿ. ಒಂದೊಂದು ವಿಘ್ನೇಶ್ವರ ಅಂತ ಅಂದರೆ ಶಿವನ ಲಿಂಗ ಆಗಲಿ ನಂದಿಗಳೇ ಆಗಲಿ ಎಲ್ಲ ಡಿಫ್ರೆಂಟ್. ನಮ್ಮ ಪಂಚಲಿಂಗೇಶ್ವರ ಅಂದರೆ ಪಂಚೇಂದ್ರಿಯ ಅಂದರೆ ನಮ್ಮ 5 ಬೆರಳುಗಳಿದ್ದಂಗೆ. 5 ಬೆರಳುಗಳು ಯಾವ ಥರ ಇದೆ, ಪ್ರತಿಯೊಂದು ಅದೇ ಥರ ಡಿಫ್ರೆಂಟ್ ಇದೆ. ಮೇಲ್ಗಡೆ ಗೋಪುರನೇ ಆಗಲಿ, ಶಿವಲಿಂಗಗಳೇ ಆಗಲಿ, ನಂದಿನೇ ಆಗಲಿ, ಒಂದು ವಿಘ್ನೇಶ್ವರನೇ ಆಗಲಿ, ಎಲ್ಲ ಡಿಫರೆಂಟ್. ನಮ್ಮ ಬೆರಳುಗಳ ಯಾವ ಥರ ಬರ್ತದೆ ಅದೇ ಥರ ಡಿಫ್ರೆಂಟ್ ಆಗಿದೆ. ಬನ್ನಿ. 5ನೇದು ಈಶಾನೇಶ್ವರ ಅಂತ. ಇದಕ್ಕಿನ್ನೇನು ಕೊಡಲಿಲ್ಲ, ಈ ರೌಂಡಲ್ಲಿ ಶಿವ ಪಾರ್ವತಿ ಕೊಟ್ಟ. ಯಾಕೆ ಅಂತ ಅಂದರೆ ಅವತ್ತಿನ ಕಾಲದಲ್ಲಿ ಈಶಾನ್ಯ ದಿಕ್ಕಿಗೆ ಒಂದು ದೇವಸ್ಥಾನ, ಫಸ್ಟ್ ಚತುರ್ಕೂಟ ಇದ್ದ ಪಂಚಕೂಟ ಯಾಕೆ ಮಾಡಬಾರ್ದು ಅಂತ ಒಬ್ಬ 1237-38ರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದಾಗ ಚತುರ್ಕೂಟ ಇದ್ದಾಗ ಸಮಭಾಗ ಇತ್ತು. ಮತ್ತೆ ಪಂಚಲಿಂಗೇಶ್ವರ ಅಂತ ಬರೋ ಕಾರಣ ಒಂದು ಈಶಾನ್ಯ ದಿಕ್ಕಿಗೆ ಒಂದು ಈಶಾನೇಶ್ವರ ಅಂತ ಹೆಸರಿಟ್ಟರು 1237-38ರಲ್ಲಿ, ಒಂದೇ ವರ್ಷಕ್ಕೆ. ನೆಕ್ಸ್ಟ್ ಇನ್ನೊಬ್ಬ ಈಶಾನೇಶ್ವರ ಅಂತ ಹೆಸರಿಟ್ಟು ಇದೊಂದು ಗೋಪುರವನ್ನು ನಿರ್ಮಾಣ ಮಾಡಿದರು.
ಅದಕ್ಕೆ ಈಶಾನ್ಯಕ್ಕೆ ದಿಕ್ಕಿಗೆ ಇರುವುದರಿಂದ ಈಶಾನ್ಯೇಶ್ವರ ಅಂತ ಹೆಸರಿಟ್ರು. ನೋಡಿ, ಫಸ್ಟ್ ಚತುರ್ಕೂಟ ಅನ್ನೋದಕ್ಕೆ ಕಾರಣ ಅಂತಂದ್ರೆ ಇದೇ ಕಂಬ ಸಾಕ್ಷಿ. ನೋಡಿ, ಕಂಬ ಹಿಂಗೆ ಚತುರ್ಕೂಟ ಸಮಭಾಗ ಇತ್ತು, ಮತ್ತೆ ಈ ಕಡೆ ಮುಖ ಮಾಡಿ ನೆಕ್ಸ್ಟ್ ಈ ಗುಡಿಗೆ ಕಟ್ಟುವುದಕ್ಕೆ ಇದು ಮಾಡಿರ್ಕಲ್ಲ, ಅದಕ್ಕೆ ಇದಕ್ಕೆ ಈಶಾನ್ಯ ದಿಕ್ಕಿ ಇರೋದ್ರಿಂದ ಈಶಾನ್ಯೇಶ್ವರ ಅಂತ ಒಂದು ಹೆಸರಿಟ್ರು. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನವರಂಗ. ನೋಡಿ, ನವರಂಗ ಎಷ್ಟು ಉದ್ದವಾಗಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ನಿಮಗೆ ಗರ್ಭಗುಡಿಯ ಮುಂದೆ ನಾಲ್ಕು ವೃತ್ತಾಕಾರದ ಕಂಬ ಹೊಯ್ಸಳರ ಒಂದು ಟ್ರೇಡ್ ಮಾರ್ಕ್ ಅಂತ ಕರಿಬೋದು. ಆ ವೃತ್ತಾಕಾರದ ಕಂಬಗಳ ಒಂದು ಜೋಡಣೆ ಅಂತ ಕರಿಬೋದು. 5 ಗರ್ಭಗುಡಿಗೆ ಸೇರಿಸ್ಬಿಟ್ಟು ನೀವು ನೋಡ್ಬೋದು ಎಷ್ಟು ನಿಮಗೆ ನವರಂಗದ ಒಂದು ಆವರಣ ಇದೆ ಅಂತ ಹೇಳ್ಬೋದು. ಮೇಲ್ಗಡೆನೂ ಕೂಡ ಕೆಲವು ಜಾಗದಲ್ಲಿ ನಿಮಗೆ ನವಗ್ರಹಗಳು, ಒಂದು ಪುಷ್ಪದ ಈ ಒಂದು ಕೆತ್ತನೆ ಇದೆ. ನೋಡಿ, ಅಲ್ಲಿ ವೀರಭದ್ರ ಐತಲ್ಲ, ಅದ್ರ ಆಪೋಸಿಟ್ ಸುಬ್ರಹ್ಮಣ್ಯ ಇದೆ. ಈ ಸೈಡ್ ನೋಡಿ, ಸುಬ್ರಹ್ಮಣ್ಯ, ಅದ್ರ ಆಪೋಸಿಟ್ ಸುಬ್ರಹ್ಮಣ್ಯ, ನವಿಲ್ ಮೇಲೆ ಕುಂತಿರೋದು ಸುಬ್ರಹ್ಮಣ್ಯ. ಮತ್ತೆ ಸ್ಟಾರ್ಟ್ ಆಯಿತು ಮಹಿಷಾಸುರ ಮರ್ದಿನಿ, ನೆಕ್ಸ್ಟ್ ಅವತಾರ. ಅವ್ರು ಯಾವ ರೀತಿ ಸಂಹಾರ ಮಾಡ್ತಾ ಇರೋದು ನೋಡಿ. ಒಳಗಡೆ 3 ನಂದಿಗಳು, ಹೊರಗಡೆ 2 ನಂದಿಗಳು, ಟೋಟಲ್ 5 ನಂದಿ, 5 ಗೋಪುರ, 5 ಶಿವಲಿಂಗ, 5 ನಂದಿ. ನೋಡಿ, ನಮ್ಮ ಬೆರಳುಗಳು ಯಾವ ಥರ ಇವೆ ಅಂತ ಅದರಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ. ಒಂದು ಲಾಸ್ಟ್ ಅದು ಈಶಾನ್ಯೇಶ್ವರ, ನಮ್ಮ ಕಿರುಬೆರಳಿಗೆ ಹೆಂಗೆ ಸಣ್ಣಕ್ಕಿದೆ ಹಾಗೆ ನಂದಿನಿ ಆಗಲಿ ಶಿವಲಿಂಗನೇ ಆಗಲಿ ಉದ್ದಕ್ಕಿದೆ. ಮೊದಲು ಒಂದೊಂದು ಥರ ಒಂದೊಂದು ನಮ್ಮ ಬೆರಳುಗಳು ಯಾವ ಥರ ಇದೆ ಅದೇ ಥರ. ಮತ್ಸ್ಯ, ಕೂರ್ಮ, ವರಾಹಿ, ನರಸಿಂಹ, ವಾಮನ, ಪರಶುರಾಮ, ರಾಮ, ಬಲರಾಮ, ಬುದ್ಧ, ಕಲ್ಕಿ ಯುಗ. ಇವತ್ತು ಕುದುರೆ ಮೇಲೆ ಕುಂತಿರೋದು ಕಲ್ಕಿ ಯುಗ ನಡೀತಾ ಇದೆ. ದರ್ಪಣ ಸುಂದರಿಯರು ಅಂತಾರೆ. ನಾವು ಕನ್ನಡಿ ಇಟ್ಕೊಂಡು ಯಾವ ರೀತಿಯ ಮಖ ನೋಡ್ಕೊತಾರೆ ಅವತ್ತು ದರ್ಪಣ ಸುಂದರಿ ಅಂತಾರೆ. ಅದಕ್ಕೆ ರಾಜರಿಗೆ ಗಿಳಿ ಮುಖಾಂತರ ಪತ್ರ ಕಳಿಸ್ತಾ ಇರೋದು. ನೋಡಿ, 5 ಗೋಪುರಗಳು ಅಂತಾರೆ. ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂದರೆ ನಮ್ಮ 5 ಬೆರಳುಗಳು ಯಾವ ಥರ ಇದೆ ಅದೇ ಥರ ಇದೆ. 5 ಗೋಪುರಗಳಿವೆ. ಮಧ್ಯ ವಿಸ್ತೀರ್ಣ ಅಂದರೆ ನಮ್ಮ ಬೆರಳುಗಳು ಹಿಂಗೆ ಇಟ್ಕೊಂಡು ನೋಡಿ. ಈ ಕಡೆ ಸೈಡ್ ಹೆಬ್ಬೆರಳಲ್ಲಿ ಹೊರಗಡೆ ಇರೋದು ಹೊರಾಂಗಣ, ಅದೆಷ್ಟುಗಳಿದೆ. 2ನೇ ಅಂಕಣ ಎಷ್ಟುಗಳಿದೆ, 3ನೇ ಅಂಕಣ ಎಷ್ಟುಗಳಿದೆ, 4ನೇ ಅಂಕಣ ಎಷ್ಟಿದೆ ನೋಡಿ. 5ನೇ ಅಂಕಣ ಎಷ್ಟು ನಮ್ಮ ಬೆರಳುಗಳ ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅದೇ ಥರ ಡಿಫ್ರೆಂಟ್ ಆಗಿದೆ. ನೋಡಿ, ದೇವತೆಗಳೆಲ್ಲ ಲೈಂಗಿಕ ಸಮರ್ಪಣೆ ಮಾಡ್ತಾ ಇರೋದು ಅಂತ ಅಂದರೆ ಅದು ಒಂದು ಅದ್ಭುತ. ಹನುಮಂತ ಸ್ಪರ್ಶ ಮಾಡಿರೋದು ನಾವು ಎಲ್ಲೂ ನೋಡಿಲ್ಲ. ಅವತ್ತಿನ ಕಾಲದಲ್ಲಿ ಮಾಡಿರೋದು ನೋಡಿ. ಇವತ್ತು ಹೇಳಬೇಕು ಅಂತಾದರೆ ಇದು ಎಲ್ಲೂ ಸಿಗಲ್ಲ ಸಾಮಾನ್ಯವಾಗಿ. ನೋಡಿ, ಈ ದೇವಸ್ಥಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ಕೆತ್ತನೆ ಮಾಡಿ ಅಂತಿರೋದು ನೋಡಿ. ಯಾವ ರೀತಿ ನಾವು ಮಾಡಿದ್ದಾರೆ ಅನ್ನೋದು ಅದನ್ನು ಅಬ್ಸರ್ವ್ ಮಾಡ್ಬೇಕು ನೀವು. ಕಡೆಕಾರ್ತಿಕೆ ಶಿವರಾತ್ರಿಯಲ್ಲಿ ಗ್ರ್ಯಾಂಡ್ ಪೂಜೆ ನಡೆಯುತ್ತೆ. ಒಟ್ಟಕ್ಕೂ ಹೆಣ್ಬದ್ನೆ ಅಭಿಷೇಕ ಎಲ್ಲ ನಡೆಯುತ್ತೆ. ಒಟ್ಟಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಮಾಡಿಸ್ಕೊಂಡೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ತುಂಬಾ ಜನ ಬರ್ತಾರೆ ಹೊರಗಡೆಯಿಂದ. ಕೆಲವರಿಗೆ ಗೊತ್ತಿಲ್ಲ, ಇದು ಇಂಟರ್ನೆಟ್ ಮ್ಯಾಪ್ ಹಾಕೊಂಡು ಬರ್ತಾರೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇರುವಂತದ್ದು ಗೋವಿಂದನಹಳ್ಳಿ ಗೋಪಾಲಕೃಷ್ಣ ದೇವಸ್ಥಾನ. ಶಾಸನಗಳಲ್ಲೆಲ್ಲೂ ಈ ದೇವಸ್ಥಾನದ ಸ್ಥಾಪನೆ ಬಗ್ಗೆ ಉಲ್ಲೇಖ ಇಲ್ಲ. ಆದರೆ ಇಲ್ಲಿನ ನವರಂಗ ಹಾಗೂ ವಿಗ್ರಹಗಳನ್ನ ನೀವು ಗಮನಿಸಿದ್ರೆ ಬಹುಶಃ ಪಂಚಲಿಂಗೇಶ್ವರ ದೇವಸ್ಥಾನದ ಸಮಕಾಲೀನದ್ದು ಅಂತೇಳಿ ಊಹಿಸ್ಬೋದು. ಗೋಪಾಲಕೃಷ್ಣನ ಅದ್ಭುತ ಮೂರ್ತಿ ಇಲ್ಲಿನ ವಿಶೇಷ. ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿರೋದ್ರಿಂದ ಜೀರ್ಣೋದ್ಧಾರದ ಅವಶ್ಯಕತೆ ಇದೆ. ಸ್ನೇಹಿತರೆ, ಇವಿಷ್ಟು ಈ ವಾರದ ಸ್ಥಳ ಪುರಾಣ. ಪಂಚಲಿಂಗೇಶ್ವರ ದೇವಸ್ಥಾನ, ಗೋವಿಂದನಹಳ್ಳಿ, ಮಂಡ್ಯ ಜಿಲ್ಲೆ, KR ತಾಲೂಕು. ಈ ಒಂದು ದೇವಸ್ಥಾನಕ್ಕೆ ನೀವು ಯಾವುದೋ ಒತ್ತಡದಿಂದ ಯಾವುದೇ ಸಮಯವಲ್ಲದ ಸಮಯದಲ್ಲಿ ಅಕಸ್ಮಾತ್ ಏನಾದರೂ ಬಂದರೆ, ನಾನಿಲ್ಲಿ ಇದೇ ವಿಡಿಯೋದಲ್ಲಿ ಅರ್ಚಕರನ ನಂಬರನ್ನು ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಅವರಿಗೆ ಒಮ್ಮೆ ಕಾಲ್ ಮಾಡಿ. ಅವರು ನಿಮಗೆ ದೇವಸ್ಥಾನದ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅನ್ನೋ ನಂಬಿಕೆ ನಂದು. ಇದಲ್ಲದೆ ಈ ದೇವಸ್ಥಾನ ನಿಮಗೆ ಬೆಂಗಳೂರಿನಿಂದ ಸುಮಾರು ಒಂದು 150 ಕಿಲೋಮೀಟ್ರು,
ಹಾಗೆ ನೀವು ಹಾಸನಕ್ಕೆ ಬಂದರೆ ಹಾಸನದಿಂದ ಹಾಸನ ಮೈಸೂರು ರಸ್ತೆಯಲ್ಲಿರುವಂಥ ಕಿಕ್ಕೇರಿಯಿಂದ ಸುಮಾರು ಒಂದು 4 ಕಿಲೋಮೀಟರ್ ದೂರದಲ್ಲಿ ಈ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಸ್ನೇಹಿತರೆ, ಇವಿಷ್ಟು ಈ ವಾರದ ಸ್ಥಳ ಪುರಾಣದ ಒಂದು ವಿಡಿಯೋ. ಇನ್ನಷ್ಟು ಇಂತಹ ಹಳೆಯ ಐತಿಹಾಸಿಕ ದೇವಸ್ಥಾನಗಳ ಮಾಹಿತಿಯನ್ನು, ಇಂಚಿಂಚು ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೆ ನಮ್ಮನ್ನು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.